ಹಾಯ್ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸಮೃದ್ಧಿ ಎಜುಕೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಬಹುದಿನಗಳ ನಂತರ ಕ್ಲಾಸನ್ನು ಮಾಡುತ್ತಿರುವೆ. ವೈಯಕ್ತಿಕ ಕಾರಣದಿಂದ ಕ್ಲಾಸ್ ಮಾಡಲು ಆಗಿರೋದಿಲ್ಲ. ಇದೇ ಪ್ರಥಮ ಬಾರಿಗೆ ತಮ್ಮ ಮುಂದೆ ನೇರವಾಗಿ ಕ್ಲಾಸ್ ಮಾಡ್ತಾ ಇದ್ದೇನೆ ಯೂಟ್ಯೂಬ್ನಲ್ಲಿ. ಇದಕ್ಕಿಂತ ಮೊದಲು ನಾನು ಒಂದು ಸ್ಲೈಡ್ಸ್ ಮಾಡ್ಕೊತ ಕ್ಲಾಸ್ ಮಾಡ್ತಾಯಿದ್ದೆ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಒಂದು ಹೊಸ ಸಬ್ಜೆಕ್ಟನ್ನು ಡಿಸ್ಕಸ್ ಮಾಡೋ ಸ್ನೇಹಿತರೆ. ಅದೇನಪ್ಪ ಅಂದರೆ ಎತ್ತಿನ ಹೊಳೆ ಯೋಜನೆ ಅನ್ನೋದು ರೀಸೆಂಟಾಗಿ ಸೆಪ್ಟೆಂಬರ್ 6ರಂದು ನಮ್ಮ ನಾಡಿನ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಈ ಯೋಜನೆಗೆ ಚಾಲನೆ ಕೊಟ್ಟರು. ಹೀಗಾಗಿ ಈ ಯೋಜನೆ ಕರ್ನಾಟಕದ ನೀರಾವರಿ ಹಾಗೂ ಕೆರೆ ತುಂಬಿಸುವ ಯೋಜನೆ ಆಗಿರೋದ್ರಿಂದ ಆಲಮಟ್ಟಿಯ ನಂತರ ಅತಿ ದೊಡ್ಡ ನೀರಾವರಿ ಯೋಜನೆ ಇದಾಗಿದೆ. ಹೀಗಾಗಿ ಇದು ನಮಗೆ ಮುಂದೆ ಬರಲಿರುವ ಅಪ್ಕಮಿಂಗ್ ಎಕ್ಸಾಮ್ಸ್ ಅಂದರೆ ಈಗ KS ಎಕ್ಸಾಮ್ ಇದೆ. KS ಎಕ್ಸಾಮ್ ಅಂತೂ ನಾವಂತೂ ಬರೆದ್ವಿ, ಬಟ್ ನಮ್ಮದು ನೆಗೆಟಿವ್ ತೆಗೆದು 80 ಮಾಡೋಕ್ಕೂ ಆಗಲಿಲ್ಲ. ಆ ಥರ ಇತ್ತು. ಆ ಕ್ವಶನ್ ಪೇಪರ್ ನೀಡಿದ ತಕ್ಷಣ ನಮಗೆ ಒಂಥರ ಜ್ವರನ ಬಂದು, ಆದರೆ ಉಳಿದವ್ರಿಗೆ ಆಗಿದೆ ಗೊತ್ತಿಲ್ಲ, ಬಟ್ ನಮಗೆ ನೆಗೆಟಿವ್ ತೆಗೆದು 80 ಮಾಡೋಕ್ಕೂ ಆಗಲಿಲ್ಲ. ಈ ಥರ ಇತ್ತು, ಸಿಲೆಬಸ್ನ ಆ ಥರ ಇತ್ತು. ಅದು ಕ್ವಶನ್ ಪೇಪರ್ ತೆಗೆದ ಪ್ಯಾಟರ್ನ್ ಆಗಿತ್ತು. ಹೀಗಾಗಿ ಒಂದು ಒಳ್ಳೆಯ ಅವಕಾಶ ಸನ್ಮಾನ ಸಾಹೇಬರು, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೂ ಒಂದು ಪುನಃ ಎಕ್ಸಾಮ್ ಬರೆಯಲು ಅವೈಜ್ಞಾನಿಕವಾದ ಪ್ರಶ್ನೆ ಪತ್ರಿಕೆಯನ್ನು ಸರಿಪಡಿಸಿ ಸಮಗ್ರವಾಗಿ ಕನ್ನಡ ಮತ್ತು ಇಂಗ್ಲೀಷ್ ಕರೆಕ್ಟಾಗಿ ಸ್ಪಷ್ಟವಾದ ಕ್ವಶನ್ ಪೇಪರನ್ನು ನಡೆಸಿ ಅಂತೇಳಿ ಅವಕಾಶ ಕೊಟ್ಟಿರೋದ್ರಿಂದ ನಮಗೆ ಇದು ಒಂದು ಒಳ್ಳೆಯ ಅವಕಾಶ ಆಗಿರೋದ್ರಿಂದ, ಹೀಗಾಗಿ ನಾನು ಎಸ್ಪೆರೆಂಟ್ ಆಗಿ ಓದುತ್ತಿರೋದ್ರಿಂದ ನನಗೆ ತಕ್ಕ ಮಟ್ಟಿಗೆ ನಾಲೆಜ್ ಸ್ವಲ್ಪ ಒಂದು 5 ನಿಮಿಷ ಶೇರ್ ಮಾಡ್ಕೋಬೇಕಂತ ನನ್ನಲ್ಲಿ ಅನಿಸಿತು. ಹೀಗಾಗಿ ನಾನು ಇವತ್ತಿನ ಟಾಪಿಕ್ನಲ್ಲಿ ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಪಟ್ಟಂಥ ಏನೇನು ತಿಳ್ಕೋಬೇಕು, ಏನಿಲ್ಲ ಅನ್ನೋದು ಇಂದಿನ ಕ್ಲಾಸಲ್ಲಿ ಹೇಳ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ವಿಷಯ ಏನಪ್ಪ ಅಂದರೆ ಎತ್ತಿನ ಹೊಳೆ ಯೋಜನೆ. ಓಕೆ, ಫಸ್ಟ್ ಇದು ಏನು ಯೋಜನೆ ಅನ್ನೋದಂತೂ ಯಾವ ವರ್ಷ ಆರಂಭ ಆಯ್ತು ಫಸ್ಟ್ ಗೊತ್ತಿರಬೇಕು. ಓಕೆ, ಈ ಯೋಜನೆ ಯಾವ ವರ್ಷ ಚಾಲನೆ ನೀಡಿರೋ ವಿಷಯ ಗೊತ್ತಿರಬೇಕು. ನೋಡಿ, 2014ರಲ್ಲಿ ಈ ಯೋಜನೆಗೆ ಚಾಲನೆ ನೀಡಲಾಯಿತು. ಯಾವಾಗ? 2014ರಲ್ಲಿ ಎತ್ತಿನ ಹೊಳೆ ಯೋಜನೆಗೆ ಚಾಲನೆ ನೀಡಲಾಯಿತು. ಓಕೆ, ಹಾಗಾದರೆ ಈ ಯೋಜನೆ ಉದ್ಘಾಟನೆಗೊಂಡಿದ್ದು ಯಾವಾಗಪ್ಪ ಅಂದರೆ ಒಂದನೇ ಅಂತ ನೋಡಿ, ಸೆಪ್ಟೆಂಬರ್ 6, 2024ರಂದು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ ರಾಜ್ಯದ ಮುಖ್ಯಮಂತ್ರಿ ಅವರು ಈ ಯೋಜನೆಗೆ ಚಾಲನೆ ನೀಡಿದರು. ಯಾವುದಪ್ಪ ಅಂದರೆ ಎತ್ತಿನ ಹೊಳೆ ಯೋಜನೆಗೆ ಚಾಲನೆ ನೀಡಿದರು. ಇಷ್ಟು ಮಾಹಿತಿ ಅಂದರೆ 2014ರಲ್ಲಿ ಚಾಲನೆ ನೀಡಿದ್ದು, 2024ರಲ್ಲಿ ಉದ್ಘಾಟನೆ ಆಯಿತು. ಇಷ್ಟು ಮಾಹಿತಿ ನಮಗೆ ಫಸ್ಟ್ ಗೊತ್ತಿರಬೇಕು. ಓಕೆನಾ? ಇದು ಆದರೆ ನೆಕ್ಸ್ಟು ಫಲಾನುಭವಿ ಜಿಲ್ಲೆಗಳು ಯಾವುವು, ಈ ಎತ್ತಿನ ಹೊಳೆ ಯೋಜನೆಗೆ ಯಾವ ಜಿಲ್ಲೆ ಬರ್ತಾವೆ ನೋಡ್ಕೋಬೇಕು. ಯಾವ ಜಿಲ್ಲೆಗಳು ಇದು ಫಲಾನುಭವಿಗಳು ಅದಾವು ಅಂದರೆ, ಒಂದನೇದ್ದು ಒಟ್ಟು 7 ಜಿಲ್ಲೆಗಳು. ಎಷ್ಟು? 7 ಜಿಲ್ಲೆಗಳು. ಓಕೆ, 29 ತಾಲೂಕುಗಳು. ತಾಲೂಕುಗಳು ಒಳ್ಳೆ 38 ಪಟ್ಟಣ ಪಂಚಾಯಿತಿಗಳು. ಹಾಗೂ 6,557 ಗ್ರಾಮಗಳು. ಈ ಎತ್ತಿನ ಹೊಳೆ ಯೋಜನೆಯ ಫಲಾನುಭವಿಗಳು ಯಾವ ಜಿಲ್ಲೆಗಳು ಫಲಾನುಭವಿಗಳು, ಅದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ, 7 ಜಿಲ್ಲೆಗಳು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಗೊತ್ತಿರಬೇಕು. ಯಾವ ಜಿಲ್ಲೆ ಅನ್ನೋದು ಗೊತ್ತಿರಬೇಕು. ಬಟ್ 29 ತಾಲೂಕುಗಳು ಯಾವ ಅನ್ನೋದು ನಾವು ಓದಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದು ಒಂದು ಸ್ವಲ್ಪ ಥಿಂಕ್ ಇರಲಿ. ಯಾಕಂದರೆ ನಾವು 29 ತಾಲೂಕುಗಳು ಬಾಯ್ಪಾಟ್ ಹಾಕೊಂತಂದರೆ ಕೆಲಸ ಆಗಲ್ಲ. ಬಟ್ 7 ಜಿಲ್ಲೆಗಳು ಗೊತ್ತಿರಬೇಕು, ಎಷ್ಟು ತಾಲೂಕು ಅನ್ನೋದು ಗೊತ್ತಿರಬೇಕು. KS ಈಗ 1 ಸರಿ ಈ ಮೇಲಿನ, 2 ಸರಿ ಈ ಮೇಲಿನ, 3 ಸರಿ ಈ ಮೇಲಿನ ಎಲ್ಲವೂ ಸರಿ ಅಂತ ಕೊಟ್ಟಾಗ ನಮಗೆ ಇವೆಲ್ಲ ಗೊತ್ತಿದ್ದರೆ ಆನ್ಸರ್ ಮಾಡ್ಬೋದು. 7 ಜಿಲ್ಲೆ ಅನ್ನೋದು ಗೊತ್ತಿರಬೇಕು. 7 ಜಿಲ್ಲೆ ಯಾವ ಅನ್ನೋದು ಗೊತ್ತಿರಬೇಕು. ನೋಡಿ, 1ನೇ ಜಿಲ್ಲೆ ಹೇಳ್ತೀನಿ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಹಾಸನ, ಕೋಲಾರ, ರಾಮನಗರ. ಓಕೆ, ರಾಮನಗರ ಆಯಿತು. ನೆಕ್ಸ್ಟು 1, 2, 3, 4, 5 ಆಯಿತು. ನೆಕ್ಸ್ಟು ಬೆಂಗಳೂರು ಗ್ರಾಮಾಂತರ, ನೆಕ್ಸ್ಟು 7ನೇದು
ತುಮಕೂರು. ಎಷ್ಟು 7 ಜಿಲ್ಲೆಗಳು ಇವು ಗೊತ್ತಿರಬೇಕು. ಬಟ್ 29 ತಾಲೂಕುಗಳ ಹೆಸರು ನೆನಪಿಡೋ ಅವಶ್ಯಕತೆ ಇಲ್ಲ. ಇದ್ರೂ ಇದು ಎಷ್ಟು ಪಟ್ಟಣ ಪಂಚಾಯತಿ ಆ ಹೆಸರು ನೆನಪಿಡೋಕ್ಕೆ ಅವಶ್ಯಕತೆ ಇಲ್ಲ. 6557 ಗ್ರಾಮಗಳು ಅಂತೇಳಿ ಇದು ಹೆಸರನ್ನು ನೆನಪಿಡುವುದ ಅವಶ್ಯಕತೆ ಇಲ್ಲ. ಫಲಾನುಭವಿ ಜಿಲ್ಲೆಗಳು ಅಷ್ಟು ಗೊತ್ತಿರಬೇಕು. ಒಟ್ಟು 7 ಜಿಲ್ಲೆಗಳು. ಒಟ್ಟು ಅಲ್ಲಿ 7 ಜಿಲ್ಲೆ ಆದಮೇಲೆ ತಾಲೂಕು ಎಷ್ಟದು ಅಂತ ಸಂಖ್ಯೆ ಗೊತ್ತಿರಬೇಕು. ಎಷ್ಟು 29 ತಾಲೂಕುಗಳು. ಒಳ್ಳೆ 38 ಪಟ್ಟಣ ಪಂಚಾಯತಿಗಳ ಹೆಸರು ಬೇಕಾಗಿಲ್ಲ. ಅದೇ ರೀತಿ ಎಷ್ಟು ಗ್ರಾಮಗಳಂದರೆ 6657. ಓಕೆ, 6657 ಇಷ್ಟು ಗ್ರಾಮಗಳಿಗೆ. ಹಿಂಗೆ KS ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಇದೇ ಥರ ಕೇಳ್ತಾನೆ ಅವನು. ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಕಂಡ ಯಾವುದು ಸರಿ ಕೇಳ್ತಾನೆ. ಒಂದೇದು ಕೇಳ್ತಾನೆ, ಈ ಯೋಜನೆಗೆ ಒಟ್ಟು 7 ಜಿಲ್ಲೆಗಳು ಒಳಗೊಂಡಿವೆ ಮತ್ತು 29 ತಾಲೂಕುಗಳು ಒಳಗೊಂಡಿವೆ. ಅಲ್ಲಿ 7 ಜಿಲ್ಲೆಗಳು ಕೊಟ್ಟಿರ್ತಾನೆ ಆಪ್ಷನ್. ಚಿಕ್ಕಮಗಳೂರು ಕೊಟ್ಟಿರ್ತಾನೆ, ಚಿಕ್ಕಬಳ್ಳಾಪುರ ಎಲ್ಲ ಕೊಟ್ಟಿರ್ತಾನೆ. ಇಲ್ಲೇ ಬೆಂಗಳೂರು ಗ್ರಾಮಾಂತರ ಅನ್ನಲ್ಲಿ ಬೆಂಗಳೂರು ನಗರ ಅಂತ ಸೇರಿಸ್ಬಿಟ್ಟಿರ್ತಾನೆ. ನಾವು ಬೆಂಗಳೂರು ಅಂತ ನೋಡಿಬಿಟ್ಟಿರ್ತೇವೆ, ಬಟ್ ಆಪ್ಷನಲ್ಲಿ ಕೊಟ್ಟಿರೋದ್ರಲ್ಲಿ ಮೇಲೆಲ್ಲ ಸರಿ ಅಂತ ಕೊಟ್ಟಾಗ ನಾವು ಬೆಂಗಳೂರನ್ನು ನೋಡಿರ್ತೀವಿ, ಗ್ರಾಮಾಂತರ ನೋಡಿರಲ್ಲ. ಆ ಸಮಯದಲ್ಲಿ ಏನಾಗುತ್ತೆ, ನಾವು ಹಾಕಿರೋ ಆನ್ಸರು ತಪ್ಪಾಗೋ ಚಾನ್ಸ್ ಇರುತ್ತದೆ. ಹೀಗಾಗಿ ಸಂಬಂಧಪಟ್ಟಂಥ ಒಂದು ವಿಷಯ ಬಂತಪ್ಪ ಅಂದ ಪ್ರಜಾವಾಣಿ ಪೇಪರ್ ನಾವು ಓದ್ತಾ ಇರೋದು ಪ್ರಜಾವಾಣಿ ಪೇಪರು. ಅಲ್ಲಿ ಬಂದಿರೋಂಥ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೇನೆ. ಓಕೆ, ಇಷ್ಟೇ ಮಾಹಿತಿ. ಅದಕ್ಕೆ ಬಂದಂಥ ಮಾಹಿತಿಯನ್ನು ಸರಿಯಾಗಿ ತಿಳ್ಕೊಳ್ಳೋದ್ರಲ್ಲಿ ಸ್ವಲ್ಪ ಜರೂರತ್ ಇರ್ತದೆ. ಓಕೆ, ಇಷ್ಟಂತೂ ಗೊತ್ತಾಯಿತು. ಇದರಲ್ಲಿ ಇದಕ್ಕೆ ಎಷ್ಟು TMC ನೀರು ಯೂಸ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಇದೆ. ಎಷ್ಟು TMC ಬಳಸ್ತಾರೆ ನೀರು ಅನ್ನೋದು ಇಂಪಾರ್ಟೆಂಟ್ ಇದೆ. ನೋಡಿ, TMC 24.01 TMC. ಓಕೆ, TMC ಫುಲ್ ಫಾರ್ಮ್ ಎಕ್ಸಾಮ್ನ ಕೇಳಿದ್ದಾರೆ ಸಾಹೇಬ್ರೆ ಹಿಂದಿನ ಎಕ್ಸಾಮ್ನಲ್ಲಿ ಸ್ನೇಹಿತರೆ. 1000 ಮಿಲಿಯನ್ ಕ್ಯೂಬಿಕ್ ಫೀಟ್ ಇದರದ್ದು ಫುಲ್ ಫಾರ್ಮ್, ಇದು ಗೊತ್ತಿರಲಿ. ಈ 24.01 ಇದರಲ್ಲಿ ಕುಡಿಯುವ ನೀರಿಗಾಗಿ ಎಷ್ಟು? ಕುಡಿಯುವ ನೀರಿಗಾಗಿ ಎಷ್ಟಂದರೆ 14 TMC. ಉಳಿದ 10 TMC ಏನಿದೆಯಲ್ಲ ಅದು ಕೆರೆ ತುಂಬಿಸುವವೇ, ಅಂದರೆ ಬರಗಾಲ ನಾಡಿಗೆ ಯಾವ್ಯಾವ ಇರುತ್ತಲ್ಲ ಅಲ್ಲಿಗೆ ಉಳಿದ 10 TMC ನೀರನ್ನು ಕೆರೆ ತುಂಬಿಸುವ ಪ್ಲ್ಯಾನನ್ನು ಆಯ್ಕೊಂಡಿದ್ದಾರೆ. ಕೆರೆ ತುಂಬಿಸೋದು ಉಳಿದ ಯಾವ ಗ್ರಾಮ ಇರುತ್ತಲ್ಲ ಅಲ್ಲೆಲ್ಲ ಕೆರೆಗಳ ತುಂಬಿಸಿ ಜನರಿಗಾಯಿತು ನೀರಿನ ಬರಗಾಲ ಎದುರಿಸೋ ಜಿಲ್ಲೆಗಳಿಗೆ, ಕೋಲಾರ ಇಲ್ಲಾಂದರೆ ಬರಗಾಲ ನೀರಿನ ಸಮಸ್ಯೆ ಜಾಸ್ತಿ ಇರುತ್ತೆ ಅಂಥ ಪ್ರದೇಶದಲ್ಲಿ ಏನು ಮಾಡೋದು, ಕೆರೆ ನೀರನ್ನು ಅಲ್ಲಿಗೆ ಇಲ್ಲಿದ್ದ ಎತ್ತಿನ ನೀರು ಹರಿಸ ಕೆರೆಯನ್ನು ತುಂಬಿಸುವ ಈ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಇಷ್ಟು ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಇನ್ನೇ ಏನು ತಿಳ್ಕೊಬೇಕಂದ್ರೆ ಆಲಮಟ್ಟಿ ಜಲಾಶಯ ಇದೆ. ಆಲಮಟ್ಟಿಯ ಜಲಾಶಯ ನಂತರ ಅತಿ ದೊಡ್ಡ ನೀರಾವರಿ ಯೋಜನೆ ಇದಾಗಿದೆ. ಇದು ಗೊತ್ತಿರಲಿ. ಓಕೆ, ಒಳ್ಳೆ ಅಷ್ಟು ಗೊತ್ತಾಯಿತು. ಒಳ್ಳೆ ಇಲ್ಲಿ ನೀರು ತುಂಬಿಸ್ತಾರಲ್ಲ ಕೆರೆಗಳು ಅಂದ್ರೆ 527 ಕೆರೆಗಳಿಗೆ ನೀರು ತುಂಬಿಸ್ತಾರೆ. ಅದೊಂದು ಗೊತ್ತಿರಲಿ. ಎಷ್ಟು ಕೆರೆಗಳಿಗೆ? 527 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಇದಾಗಿದೆ. ಇದು ಕುಡಿಯುವ ನೀರುವ ಯೋಜನೆಗಾಗಿ ಹೌದು, ಹಾಗೂ ಕೆರೆ ತುಂಬಿಸುವ ಯೋಜನೆಯೇ ಹೌದು. ನೀವು ಆಪ್ಷನಲ್ಲಿ ಕುಡಿಯುವ ನೀರು ಯೋಜನೆ ಅಷ್ಟ ಅಂದರೂ ತಪ್ಪಾಗುತ್ತೆ. ಯಾಕಂದರೆ ಕುಡಿಯುವ ನೀರಿಗೆ 14 TMC ನೀರು ಬಿಟ್ಬಿಟ್ಟಿದ್ದಾರೆ. ಉಳಿದ 10 TMC ನೀರನ್ನು ನಾವು ಇದಕ್ಕಪ್ಪ ಅಂದರೆ ಕೆರೆ ತುಂಬಿಸಲು ಬಳಸ್ಕೊಳ್ಳೋಕ್ಕೆ ಅವಕಾಶ ಇದೆ. ಇದು ಗೊತ್ತಿರಬೇಕು. ಇಷ್ಟು ಇದ್ರದ್ದು ಎಷ್ಟು ಜಿಲ್ಲೆಗಳಿದಾವೆ, ಎಷ್ಟು ತಾಲೂಕುಗಳು, ಯಾವ ಫಲಾನುಭವಿ ಜಿಲ್ಲೆ ಎಷ್ಟು TMC ಬಳಸ್ಕೊಂಡು ಅನ್ನೋದು ಇಷ್ಟು ಕ್ಲಿಯರ್ ಕಟ್ ನಮ್ಗೆ ಗೊತ್ತಾಯಿತು. ಓಕೆ, TMC ಅಂದರೆ ಏನೋ ಗೊತ್ತಾಯಿತು. ಇಲ್ಲಿ ಒಂದು ಸಂಸ್ಥೆ ನ್ಯೂಸ್ನೇ ಬರ್ತದೆ, ಯಾವ ತಿಳ್ಕೊಬೇಕಾಗತ್ತೆ ನಾವು. ಅದು ಸಂಸ್ಥೆ ತುಂಬ ನ್ಯೂಸ್ ಇರುತ್ತೆ. ಯಾವುದಪ್ಪ ಅಂದರೆ NGT. ಯಾವುದು? NGT ಫುಲ್ ಫಾರ್ಮ್ ಏನಪ್ಪ ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಅದನ್ನು ಫುಲ್ ಫಾರ್ಮ್ ತಿಳ್ಕೊಬೇಕಷ್ಟೇ. ಬಟ್ ಈಗ ಎಲ್ಲ ಅಪ್ಡೇಟ್ ಆಗಿದೆ. ಈಗ NGT ಫುಲ್ ಫಾರ್ಮ್ ಕೇಳಂತ ಕೇಳಲ್ಲ. ಮೊದಲೆಲ್ಲ ಕೇಳ್ತಿದ್ರು NGT ಫುಲ್ ಫಾರ್ಮ್ ಏನು, ದಸರಾ ಉದ್ಘಾಟನೆ 2023 ದಸರಾ ಉದ್ಘಾಟನೆ ಯಾರು, ಈ ಥರ ಕೇಳ್ತಿದ್ರು. ಇವಾಗೆಲ್ಲ ಅವನ ಆಬ್ಜೆಕ್ಟ್ ಟೈಪ್ ಆಗ್ತಿದ್ದಾರೆ. ಹೀಗಾಗಿ NGT ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಇದು ಗೊತ್ತಾಯಿತು. ಹಾಗಾದರೆ ಇದು ಸ್ಥಾಪನೆ ಆದ ವರ್ಷ ಯಾವತ್ತು ತಿಳ್ಕೊಬೇಕಲ್ಲ. ಇದು ಸ್ಥಾಪನೆ ಆಗಿದ್ದು 2010ರಲ್ಲಿ. ಓಕೆ, ಹಾಗಾದರೆ ಪ್ರಸ್ತುತ ಇದಕ್ಕೊಬ್ಬರು ಅಧ್ಯಕ್ಷ ಇರ್ತಾರಲ್ಲ, ಅವ್ರು ಯಾರು ತಿಳ್ಕೊಬೇಕು? ಅದು ಪ್ರಕಾಶ್ ಶ್ರೀವಾಸ್ತವ್ ಪ್ರೆಸೆಂಟ್ ಇದರದ್ದು NGT ಅಧ್ಯಕ್ಷ ಇರ್ತಾರೆ. ಓಕೆ, ಇದು ಗೊತ್ತಿರಲಿ. ಇದು ಕೇಂದ್ರ ಕಚೇರಿ ಇದೆ, ದೆಹಲಿ ಇದೆ, ನವದೆಹಲಿ. ಅದು ನೋ ಮ್ಯಾಟ್ರ್ ಆಗಲ್ಲ. ಇಷ್ಟು ಗೊತ್ತಿರಲಿ ಮಾಹಿತಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಏನೇನು ಮಾಹಿತಿ ತಿಳ್ಕೊಬೇಕಂದ್ರೆ ಈ ಎತ್ತಿನ ಹೊಳೆ ಯೋಜನೆಯ
ಸಾಧಕ ಬಾಧಕಗಳನ್ನು ಅಧ್ಯಯನ ಮಾಡುವ ಸಲುವಾಗಿ ಒಬ್ಬರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ನೇಮಕ ಮಾಡ್ತಾರೆ. ಆ ಸಮಿತಿ ಅಧ್ಯಕ್ಷರು ಯಾರು ಅನ್ನೋದು ಭಾರಿ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಆಲ್ರೆಡಿ 2014 KS ಮತ್ತು KSP ಎಕ್ಸಾಮ್ನಲ್ಲಿ PCPS ಇಲ್ಲಿ ಆಲ್ರೆಡಿ ಆ ಎಕ್ಸಾಮ್ ಕೇಳಿದ್ದಾರೆ, ಆ ಹೆಸರು ಕೇಳಿದ್ದಾರೆ. ಈಗ ಅದು ನ್ಯೂಸ್ನಲ್ಲಿ ಇದೆ ಅಂದ ಬಳಕ ಮತ್ತೆ ಅವ್ರ ಹೆಸರನ್ನು ತಿಳ್ಕೊಳ್ಳೋದು ಅತಿ ಅವಶ್ಯ. ರೀಕಾಲ್ ಮಾಡ್ಕೊಂಬಿಡೋದು ಅಷ್ಟೇ. ನೋಡಿ, ಡಾಕ್ಟರ್ ಸಿ ಪರಮಶಿವಯ್ಯ ಅಂದರೆ ಇವರ ನೇತೃತ್ವದಲ್ಲಿ ಈ ಎತ್ತಿನ ಎಳೆ ಯೋಜನೆಯನ್ನು ಜಾರಿಗೊಳಿಸುವುದರಿಂದ ಎಷ್ಟು ರೈತರು ಭೂಮಿ ಕಳ್ಕೊಂತಾರ, ಎಷ್ಟು ಪರಿಸರ ನಾಶವಾಗುತ್ತಾ, ಇದಕ್ಕೆ ಸಂಬಂಧಪಟ್ಟಂಥ ವರದಿ ಕೊಡಿ ಅಂತ ಕೇಳ್ತಾ. ವರದಿ ಕೊಡಿ ಅಂದಾಗ NGT ಏನು ಮಾಡುತ್ತಾ, ಇದನ್ನು ಜಾರಿಗೆ ತರೋದ್ರಿಂದ ಏನೇನು ಸಮಸ್ಯೆ ಆಗುತ್ತೆ ಅಂತ NGTದಲ್ಲಿ ಮಾಹಿತಿ ಅಲ್ಲಿ NGTಗೆ ಒಂದು ಕೇಸ್ ದಾಖಲಾಗುತ್ತಾ. ಅಂಥ ಸಂದರ್ಭದಲ್ಲಿ ನಾವು NGT ಬಗ್ಗೆ ತಿಳ್ಕೊಳ್ಳೋದು ಅತಿ ಅವಶ್ಯವಾಗಿರ್ತದೆ. ಇದು ಮಾಹಿತಿ ಇರಲಿ. ನೆಕ್ಸ್ಟು ಎತ್ತಿನ ಎಳೆ ಯೋಜನೆ ಬಗ್ಗೆ ನಾವು ಡಿಸ್ಕಸ್ ಮಾಡಕತ್ತೀವಿ. ಈಗ ಪ್ರೆಸೆಂಟ್ ನಮಗೆ ನೀರಾವರಿ ಬಗ್ಗೆ ತಿಳ್ಕೋದು ನಮ್ಮ ಕರ್ನಾಟಕದ ಜಲಸಂಪನ್ಮೂಲ ಸಚಿವರು ಯಾರು ಅದು ತಿಳ್ಕೊಬೇಕಾಗತ್ತೆ. ಅಂದರೆ ಅದು ಎಕ್ಸಾಮಿಗೆ ಪಾಯಿಂಟ್ ಅಪ್ ಅಲ್ಲ, ಈಗ ಅದು ಆ ಪ್ಯಾಟರ್ನ್ ಕೇಳಾಗಲ್ಲ. ನಮಗೆ ಎತ್ತಿನ ಹೊಳೆ ಯೋಜನೆ ಬಗ್ಗೆ ಒಂದು ಪ್ರಬಂಧ ಬರ್ರಿ ಅಂತ ಕೇಳಿದ ಅಲ್ಲಿ ನಾವು ವಿಶ್ಲೇಷಣೆ ಮಾಡಬೇಕಪ್ಪ ಅಂದ್ರೆ ಸ್ವಲ್ಪ ವಿಷಯ ಬೇಕಾಗತ್ತೆ. ಅವಾಗ ನೋಡಿ, ಸೆಪ್ಟೆಂಬರ್ 6, 2024 ರಾಜ್ಯದ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಜಲಸಂಪನ್ಮೂಲ ಸಚಿವರಾದ DK ಶಿವಕುಮಾರ್ ಅವರು ಸೇರಿ ಈ ಎತ್ತಿನ ಹೊಳೆ ಯೋಜನೆಗೆ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಇಷ್ಟು ಪಾಯಿಂಟ್ಸ್ ಬರೆದ್ರೆ ವ್ಯಾಲಿಡ್. ಅಂದರೆ ನಾವು ಕರೆಂಟ್ ಅಪ್ಡೇಟ್ ಹಚ್ಕೊಟ್ಟಂಗಾಗತ್ತಾ, ಆ ಮಿನಿಸ್ಟ್ರಿ ಯಾರು ಅನ್ನೋದು ಗೊತ್ತಾಗುತ್ತಾ. ಅಂದರೆ ಇಷ್ಟು ತಿಳ್ಕೊಬೇಕಷ್ಟೇ ಮಾಹಿತಿ. ಯಾರದರಪ್ಪ ಅಂದರೆ DK ಶಿವಕುಮಾರ್, ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಇವರು ನೀರಾವರಿ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳು ಹೌದು. ಹಾಗಾದರೆ ಕೇಂದ್ರದಲ್ಲಿ ಒಂದು ಜಲಶಕ್ತಿ ಸಚಿವಾಲಯ ಇದೆ, ಅದಕ್ಕೆ ಯಾರು ಹೆಡ್ ಅದರಪ್ಪ ಅಂದರೆ, ಯಾರು ಮಿನಿಸ್ಟರ್ ಅದರಪ್ಪ ಅಂದರೆ CR ಪಾಟೀಲ್ ಅನ್ನೋರು ಕೇಂದ್ರ ಜಲಶಕ್ತಿ ಸಚಿವಾಲಯದ ಮಿನಿಸ್ಟರ್ ಇದ್ದಾರೆ. ಇಷ್ಟು ನಮಗೆ ಮಾಹಿತಿ ಗೊತ್ತಿರಬೇಕು. ಹಾಗಾದರೆ ಓವರಾಲ್ ಈ ಯೋಜನೆ ಸ್ಟಾರ್ಟ್ ಆಗಿದೆ 2014 ಆಯಿತು. ಉದ್ಘಾಟನೆ ಆಗಿದ್ದು ಯಾವಾಗಪ್ಪ ಅಂದರೆ 2024. ಓಕೆ, ಹಾಗಾದರೆ ಇದು 1ನೇ ಹಂತ ಕಂಪ್ಲೀಟ್ ಆಗಿರೋದು. ಇದು ಪೂರ್ತಿ ಕಂಪ್ಲೀಟ್ ಆಗೋದು ಯಾವಾಗಪ್ಪ ಅಂದರೆ 2027 ಅಂತ ಮಾಹಿತಿ ಇದೆ. 2027 ಅಂತೇಳಿ 2027 ಯೋಜನೆಯನ್ನು ಪೂರ್ತಿ ಕಂಪ್ಲೀಟ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಓಕೆ, ಇಷ್ಟು ಗೊತ್ತಾಯಿತು. TMC ಅಂದರೆ 1000 ಮಿಲಿಯನ್ ಕ್ಯೂಬಿಕ್ ಫೀಟ್. ಇಷ್ಟು ಗೊತ್ತಾಯಿತು. ನೋಡಿ, ಇನ್ನೇ ಸ್ವಲ್ಪ ಸೆಕೆಂಡ್ನಾಗ ರೀಕಾಲ್ ಮಾಡ್ಕೊಂಬಿಡೋಣ. ಎತ್ತಿನ ಎಳೆ ಯೋಜನೆ ಆರಂಭವಾಗಿದ್ದು ಯಾವಾಗ, ಚಾಲನೆ ನೀಡಿದ್ದು ಯಾವಾಗಪ್ಪ ಅಂದರೆ 2014. ಓಕೆ, ಒಂದು ಪಾಯಿಂಟ್ ಕ್ಲಿಯರ್, 2014. ಓಕೆ, ಈ ಯೋಜನೆ 1ನೇ ಹಂತ ಚಾಲನೆಗೊಂಡಿದ್ದು ಯಾವಾಗಪ್ಪ ಅಂದರೆ ಸೆಪ್ಟೆಂಬರ್ 6, 2024 ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಜಲಸಂಪನ್ಮೂಲ ಸಚಿವರಾದಂಥ DK ಶಿವಕುಮಾರ್ ಸಾಹೇಬರು ಉದ್ಘಾಟನೆ ಮಾಡಿದರು. ಈ ಫಲಾನುಭವಿಗಳ ಜಿಲ್ಲೆ ಯಾವಪ್ಪ ಅಂದರೆ ಒಟ್ಟು 7 ಜಿಲ್ಲೆಗಳು. 7 ಜಿಲ್ಲೆಗಳು, 29 ತಾಲೂಕುಗಳು, 38 ಪಟ್ಟಣ ಪಂಚಾಯತ್ಗಳು, 6657 ಗ್ರಾಮಗಳು. ಅಂದರೆ ಈ ಎತ್ತಿನ ಹೊಳೆ ಯೋಜನೆಯ ಫಲಾನುಭವಿಗಳ ಜಿಲ್ಲೆಗಳು ಎಷ್ಟು ಗ್ರಾಮಗಳು ಒಳಗೊಳ್ಳುತ್ತೆ ಅನ್ನೋದು ಅಷ್ಟು ಗೊತ್ತಿರಲಿ. ನೆಕ್ಸ್ಟು ಇಷ್ಟಾಯಿತು. ಎಷ್ಟು TMC ನೀರನ್ನು ಕುಡಿಯುವ ನೀರಿಗೆ ಎಷ್ಟು ಮತ್ತು ಕೆರೆ ತುಂಬಿಸು ಎಷ್ಟು, ಕುಡಿಯುವ ನೀರಿಗೆ 14 TMC, 10 TMCಯನ್ನು ಉಳಿದ TMCಯನ್ನು ಕೆರೆ ತುಂಬಿಸಲು ಬಳಸ್ಕೊತಾರೆ. ಇಷ್ಟು ಗೊತ್ತಿರಲಿ. ಇಲ್ಲಿ NGT ಅನ್ನೋದು ನ್ಯೂಸ್ ಆಯಿತು. ಯಾವಾಗ ಸ್ಥಾಪನೆ ಆಯಿತು? 2010. ಅದೇ ರೀತಿ ಪ್ರಸ್ತುತ ಅದರ ಅಧ್ಯಕ್ಷರಾದ ಪ್ರಕಾಶ್ ಶ್ರೀವಾಸ್ತವ್. ಓಕೆ, ಹಾಗಾದರೆ ಈ ಎತ್ತಿನ ಹೊಳೆ ಯೋಜನೆಯ ಸಾಧಕ ಬಾಧಕಗಳ ಅಧ್ಯಯನ ಮಾಡಲು ಯಾರ ನೇತೃತ್ವದಲ್ಲಿ ಒಂದು ಸಮಿತಿ ನೇಮಕ ಮಾಡಲಾಯಿತು? ಡಾಕ್ಟರ್ C ಪರಮಶಿವಯ್ಯ. ಓಕೆ, ಇಷ್ಟು ಗೊತ್ತಿರಲಿ. ಅದೇ ರೀತಿ ಪ್ರಸ್ತುತ ಜಲಸಂಪನ್ಮೂಲ ಸಚಿವರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರೇ ಆ ಖಾತೆ ನಿರ್ವಹಿಸ್ತಾರೆ. ಹಾಗಾದರೆ ಕೇಂದ್ರದಲ್ಲಿ ಜಲಶಕ್ತಿ ಸಚಿವಾಲಯ ಐತೆ. ಆ ಸಚಿವಾಲಯದ ಮಿನಿಸ್ಟ್ರಿ ಯಾರಪ್ಪ ಅಂದರೆ CR ಪಾಟೀಲ್. ಇಷ್ಟು ಮಾಹಿತಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೋಡಿ, ಇಂದಿನ ಕ್ಲಾಸ್ನಲ್ಲಿ ಏನಾದರೂ ತಮ್ಮ ಸಲಹೆಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದನ್ನು ತಿದ್ದುಕೊಳ್ಳಲು ಪ್ರಯತ್ನ ಮಾಡ್ತೇನೆ. ನಾನು ಕಲಿಯುತ್ತಾ ನನಗೆ ಸಂಬಂಧಪಟ್ಟಂಥ ವಿಷಯವನ್ನು ನಿಮ್ಮಿಂದ ಕಲಿಯೋ ಪ್ರಯತ್ನ ನಾನು ಮಾಡ್ತೇನೆ. ನಾನು ಕಲಿಯುತ್ತಾ ನೀವು ಕಲಿಯುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ನಮಸ್ಕಾರ ಸ್ನೇಹಿತರೆ.